ನಾವ್ ನೋಡ್ರಿ ರೈತರ ಅಂದ್ಮೇಲೆ ಎಲ್ಲ ತಿಂದು ಉಳಿದು 3 ಪಾಲು ಒಂದ್ ದೇವ್ರಿಂದು, ಒಂದು ಮನುಷ್ಯರ್ದು, ಒಂದು ಗುಬ್ಬಿ ಪ್ರಾಣಿಗಳದು ಆದ್ಮೇಲೆ ನಂದು. ಇದು ಗಾಳಿಗೆ ಚೆನ್ನಾಗಿ ಪ್ರಶಾಂತವಾದ ಗಾಳಿ ಇದೆ, ಇಂಪಾರ್ಟೆಂಟ್ ಇದಕ್ಕೆ ಗಾಳಿ ಬಿಸಿಲು. ಆಮೇಲೆ ದ್ವಾಮಿ ಒಂದು ಕುಂದಿರ್ಸ್ಲಿಲ್ಲ ಅಂದ್ರೆ ಯಾರು ಹೋಗೋ ಬರಲ್ಲ. ಇಂಪಾರ್ಟೆಂಟ್ ಅದೇ. ಇದ್ರಲ್ಲಿ ಕಸ ಇರಬಾರ್ದು, ಕಸ ಇತ್ತು ಆಮೇಲೆ ಟ್ರಿಪ್ಸ್ ಬರ್ತಾವಲ್ಲ, ಆ ಟ್ರಿಪ್ಸ್ಗೋಸ್ಕರನೇ ರೋಗಗಳು ಬರಕ್ ಸ್ಟಾರ್ಟ್ ಆಗುತ್ತೆ. ಅದೇ ಮೆಕ್ಕೆಜೋಳ, ಅದೇ ಸಜ್ಜಿ, ಅದನ್ನೇ ಬೆಳೆದ ಕುಂತು ಎಲ್ಲರೂ ಅದನ್ನ ಮಾಡ್ಕೊಂತ ಹೋದಿವಿ ಅಂದ್ರೆ ಮಾರ್ಕೆಟ್ ಅಲ್ಲಿ ಇವತ್ತು ಬೆಲೆ ಸಿಗ್ತಾ ಇಲ್ಲ ನಮಗೆ. ಹೌದು. 3 ಕಾಯಿ ಬಿಟ್ರೆ ನಮಗೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಕಾಯಿ ಹೆಲ್ದಿಯಾಗಿ ಬರುತ್ತೆ, ಸೈಜ್ ಚೆನ್ನಾಗಿ ಬರುತ್ತೆ, ವೇಟ್ ಜಾಸ್ತಿ ಇರುತ್ತೆ. ಫಿನ್ಸಿಂಗ್ ಅಂದ್ರೆ ಹೆಂಗಂದ್ರೆ ಬಳ್ಳಿ ಪೂರ್ತಿ ಪಂಗ್ಲ ಹೊಡಿತಲ್ಲ, ಅದನ್ನ ನಾನು ಅಷ್ಟು ಬಿಡಲ್ಲ. ಅದರಲ್ಲಿ 2 ಕುಡಿ ಅಷ್ಟೇ ಬಿಡ್ತೀನಿ, ಉಳಿದೆಲ್ಲ ಕಟಾವ್ ಮಾಡಿ ಹೋಗಿತೀನಿ. ಕಟಾವ್ ಮಾಡಿ ಹೋಗೋದ್ರಲ್ಲಿದೆ 2 ಬಳ್ಳಿಗೆ ಮ್ಯಾಕ್ಸಿಮಮ್ 3 ಅಥವಾ 4 ಕಾಯಿ ಕುಂದಿರ್ತೀನಿ. ಈಗೇನು ನೀರಿಂದು ಅವಶ್ಯಕತೆ ಜಾಸ್ತಿ ಇರಲ್ರಿ. ಅತಿ ಹೆಚ್ಚು ನೀರ್ ಕೊಟ್ರೆ ಕೊಳೆ ರೋಗ ಬಂದು ಕೊಳತೋಗುತ್ತೆ. ಅದು ಒಂದು ಪ್ರಾಬ್ಲಮ್ ಇದ್ರಲ್ಲಿ. ಹಂಗಾಗಿ ನಾವೇನ್ ಮಾಡ್ತೀವಿ, ಕೊಳೆ ರೋಗ ಬರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಲೈಟ್ ಆಗಿ ನೀರ್ ಕೊಡ್ತಾ ಇದೀವಿ. ನಮಸ್ಕಾರ, ನಾವಿವತ್ತು ಕೊಪ್ಪಳ ತಾಲೂಕು, ಕೊಪ್ಪಳ ಜಿಲ್ಲಾ ಶಿವಪುರ ಗ್ರಾಮದ ನಾಗರಾಜ್ ಪಾಟೀಲ್ ಜಮೀನಲ್ಲಿ ಇದೀವಿ. ಸೊ ಅವರು ಕಳೆದ ವಿಡಿಯೋದಲ್ಲಿ ಮಿಶ್ರ ಬೆಳೆ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು. ಸೊ ಇವತ್ತು ಕಲ್ಲಂಗಡಿನ ಹೇಗ್ ನಾಟಿ ಮಾಡ್ಬೇಕು ಮತ್ತು ಯಾವಾಗ ನಾಟಿ ಮಾಡಿದ್ರೆ ನಮ್ಗೆ ಸರಿಯಾದ ಸಮಯಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಬನ್ನಿ ಮಾತಾಡ್ಸೋಣ. ಯಾವ ತಳಿ ಮಾಡಿದಿರಿ ನೀವು? ಇದು ಬಂದು ಗ್ರೀನ್ ಪೆಟ್ಟಿ ಅಂತ ಬರುತ್ತೆ, ವೈಟ್ ಅಂಡ್ ಗ್ರೀನ್ ಲೀಸ್ ಹಾಕೊಂಡು ಮಾಡ್ತಾ ಇದೀವಿ. ಬಟ್ ಏನಂದ್ರೆ ಇದು ಬೆಳಿ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ನಾಟಿ ಮಾಡ್ಬೇಕು. ಇದು ನಾಟಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ರೈತರಿಗೆ ಜನವರಿ ಫೆಬ್ರವರಿಯಲ್ಲಿ ಮಾರ್ಕೆಟಿಗೆ ಕಾಯಿ ಬರುತ್ತೆ, ಸರಿಯಾದ ಟೈಮ್ ಬೇಸಿಗೆಯಲ್ಲೇ ಬರುತ್ತೆ. ಆಮೇಲೆ ಡಿಸೆಂಬರ್ ಅಲ್ಲಿ ಕೂಡ ಇಟ್ಟರು ಕೂಡ ಬರುತ್ತೆ. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಫೆಬ್ರವರಿ ದಾಟಿ ಬರುತ್ತೆ. ಬಂದ್ರೆ ಆ ಟೈಮಲ್ಲಿ ಮಾರ್ಕೆಟ್ ಒಳಗಡೆಗೆ ಜಾಸ್ತಿ ಮಾಲ್ ಬರುತ್ತೆ. ಈಗ ನಾನು ಮೊನ್ನೆ ಆಕ್ಚುಲಿ ನಾನು 8ನೇ ತಿಂಗಳಲ್ಲಿ ಇಟ್ಟಿದ್ರೆ ಇವತ್ತು ನಾನು ಒಳ್ಳೆ ರೇಟ್ ಹೊಡಿತಿದ್ದೆ. ಬಟ್ ಬೈ ಮಿಸ್ಟೇಕ್ ಏನಾಗ್ಬಿಡ್ತೀನಿ, ನಾನು ಅದನ್ನ ಮಿಸ್ ಮಾಡ್ಕೊಂಡ್ಬಿಟ್ಟೆ. ಮಿಸ್ ಮಾಡ್ಕೊಂಡು ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಕರೆಕಾಯಿಗೆ ಮ್ಯಾಕ್ಸಿಮಮ್ 40 ರೂಪಾಯಿ ಕೆಜಿ ನಡೆದಿದೆ. ಒಂದು ಕಾಯಿಗೆ 1 ಕೆಜಿಗೆ 40 ರೂಪಾಯಿ ಅಂದ್ರೆ ನಮಗೆ ಮ್ಯಾಕ್ಸಿಮಮ್ ಒಂದು ಕಾಯಿ 5 ಕೆಜಿ ಬಂದ್ರೆ ಸಾಕು. 5 ಕೆಜಿ ಬರುತ್ತೆ. 5 ಕೆಜಿ ಬಂದೆ, 5 ಕೆಜಿ ಯಾಕೆ 7-8 ಕೆಜಿ ಬರುತ್ತೆ ಈ ಕಾಯಿ ಮಾತ್ರ. ಕರೆಕಾಯಿ ಬಂದು 3-4 ಕೆಜಿ ಬರುತ್ತೆ ಎವರೇಜ್. ಅದ್ರ ಕರೆಕಾಯಿಗಿಂತೂ ಜಾಸ್ತಿ ಅಂದ್ರೆ ಇದಕ್ಕೆ ಡಿಮ್ಯಾಂಡ್ ಇರೋದು ಮಾರ್ಕೆಟ್ ಒಳಗಡೆಗೆ. ಹಂಗಾಗಿ ಇದನ್ನ ನಾವು ಯೂಸ್ ಈ ಸರಿ ಹಾಕೊಂಡಿದೆ, ಪಟ್ಟಿದ ಕಲ್ಲಂಗಡಿ ಹಾಕೋಣ ಅಂತ ಹಾಕಿದೀವಿ. ನಾಟಿ ಕೂಡ ಚೆನ್ನಾಗಿದೆ, ಇಲ್ಲಿ ನಿಮಗೆ ಪ್ರೆಸೆಂಟ್ ಆಲ್ರೆಡಿ ಕಾಣ್ತಾ ಇರ್ಬೋದು. ಆಮೇಲೆ ಇದನ್ನ ಬೆಳಿಬೇಕಾದ್ರೂ ಕೂಡ ಯಾವ ತರ ಇಡ್ಬೇಕು, ಯಾವ ಟೈಮಲ್ಲಿ ಇಡ್ಬೇಕು ಅದು ಇಂಪಾರ್ಟೆಂಟ್. ಆಮೇಲೆ ಸಾಲಿಂದ ಸಾಲಿಗೆ ಎಷ್ಟು ಇರ್ಬೇಕು, ಆಮೇಲೆ ಗಿಡದಿಂದ ಗಿಡಕ್ಕೆ ಎಷ್ಟು ಡಿಸ್ಟೆನ್ಸ್ ಇರ್ಬೇಕು. 1.5 ಫೀಟ್ ಗಿಡದಿಂದ ಗಿಡಕ್ಕೆ, ಬೀಜದಿಂದ ಬೀಜಕ್ಕೆ 1.5 ಅಡಿ. ಆಮೇಲೆ ಸಾಲಿಂದ ಸಾಲು 4 ಫೀಟ್ ಇರ್ಬೇಕು. 4 ಗೇಣಿಂದು ನಾವು ಅರ್ಗ ಕುಂಟಿ ಇಡ್ತೀವಲ್ಲ, ಅದ್ರದ್ದಾದ್ರೆ ಏನಾಗುತ್ತೆ, ಬಳ್ಳಿ ಹಬ್ಬಿದ್ರು ಕೂಡ ಸಪೋರ್ಟಿಂಗ್ ಮಾಡುತ್ತೆ. ಆಮೇಲೆ ಬಳ್ಳಿಗೆ ಮ್ಯಾಕ್ಸಿಮಮ್ 2-3 ಕಾಯಿ ಬಿಟ್ರೆ ನಮಗೆ 7ರಿಂದ ಹಿಡಿದು 8 ಕೆಜಿ ಬರುತ್ತೆ. 2 ಕಾಯಿ ಬಿಟ್ರೆ 2 ಅಥವಾ 3 ಕಾಯಿ ಬಿಟ್ರೆ. ಅಂದ್ರೆ ಈಗೇನು 10 ಕಾಯಿ ಬಿಟ್ಕೊಂಡು 1 ಕೆಜಿ, ಅರ್ಧ ಕೆಜಿ, 2 ಕೆಜಿ ಮಾಡ್ಕೊಳ್ಳೋದಕ್ಕಿಂತ 3 ಕಾಯಿಯಲ್ಲೇ ಅಷ್ಟ 15 ಕೆಜಿ ಎವರೇಜ್ ಬಂದ್ಬಿಡುತ್ತೆ. 5 ಕೆಜಿ ಹಿಡಿದ್ರು ಕೂಡ ಮ್ಯಾಕ್ಸಿಮಮ್ ಅಂದ್ರು 6ರಿಂದ ಹಿಡಿದು 8 ಕೆಜಿ ಬರ್ಲೇಬೇಕು ಒಂದ್ ಕಾಯಿ. 3 ಕಾಯಿ ಬಿಟ್ರೆ ಒಂದು ಬಳ್ಳಿಗೆ. ಬಟ್ ನಾವೇನ್ ಮಾಡ್ತಾ ಇದೀವಿ, ಈಗ ಬಳ್ಳಿ ಸ್ಟಾರ್ಟ್ ಆಗಿದೆ. ಇನ್ಮೇಲಿಂದ ನಾವು ಮುಂದೆ ಅದ್ರದ್ದು ಆಲೋಚನೆ ಮಾಡಿಲ್ಲ. ಆಲೋಚನೆ ಮಾಡಿ 2 ಕಾಯಿ ಬಿಡ್ಬೇಕಾ ಅಥವಾ 3 ಕಾಯಿ ಬಿಡ್ಬೇಕಂತ ಥಿಂಕ್ ಮಾಡ್ತಾ ಇದೀನಿ. ಬಟ್ 1 ಕೆಜಿ 2 ಕೆಜಿ ಬೆಳೆಸೋ ಬದ್ಲಿ 10-20 ಕಾಯಿ ಬಿಡೋ ಬದ್ಲಿ ಒಂದ್ 3 ಅಥವಾ 3 ನೋಡ್ತೀನಿ. ನೋಡಿ 4ನೇದು ಬಿಟ್ರೆ ಬಿಡ್ತೀನಿ, ಇಲ್ಲಾಂದ್ರೆ ಡೌಟ್ ಅದು ಅಂತ ಆತರ ವಿಚಾರ ಇಟ್ಕೊಂಡಿದೀವಿ ನಾವು. ಇಲ್ಲಿ ಎಷ್ಟು ಎಕರೆನಲ್ಲಿ ಮಾಡಿದಿರಿ ಈಗ ಸದ್ಯ ಪ್ರೆಸೆಂಟ್ 3 ಎಕರೆದಲ್ಲಿ ಅರ್ಧ ಎಕರೆ ಬೆಂಡಿ ಇದೆ, ಒಂದ್ 2.5 ಎಕರೆ ಇದು ಕಲ್ಲಂಗಡಿ ಇದೆ. ಒಂದು ಎಕರೆಗೆ ಖರ್ಚು ಬರುತ್ತೆ ಇದು ನೋಡ್ರಿ, 1 ಎಕರೆಗೆ ಮ್ಯಾಕ್ಸಿಮಮ್ ಈಗ ನಾವು ಪ್ರೆಸೆಂಟ್ ಆಲ್ರೆಡಿ ಬೀಜದ್ದೇ ಇದರಲ್ಲಿ ರೇಟ್ ಜಾಸ್ತಿ. ಆಮೇಲೆ ಒಂದ್ ಸ್ವಲ್ಪ ಈಗ ನಮಗೆ ಕಳೆದ್ದು ಅದು ಇದು ಅಂತ ಸ್ವಲ್ಪ ಜಾಸ್ತಿ ಬರ್ತಾ ಇದೆ. ಬಟ್ ಮ್ಯಾಕ್ಸಿಮಮ್ ಏನಿಲ್ಲ ಅಂದ್ರೆ ಒಂದು 35 45 ಸಾವಿರ ತನಕ 1 ಎಕರೆಗೆ ಎವರೇಜ್. ಬೀಜ ಎಷ್ಟು ಹೋಯ್ತು ಸರ್ ಇದಕ್ಕೆ? ಈ 1 ಎಕರೆಗೆ ಮ್ಯಾಕ್ಸಿಮಮ್ 3ರಿಂದ ಹಿಡಿದು 4,000 ಬೀಜ ಇಡ್ಬೇಕಾಗುತ್ತೆ 1 ಎಕರೆಗೆ. ಈಗ ಖರ್ಚು ಅಂತ ಬಂದಾಗ ಏನೇನ್ ಖರ್ಚುಗಳು ಬರುತ್ತೆ ಸರ್ ಮುಖ್ಯವಾಗಿ ಇದಕ್ಕೆ? ಸ್ಟಾರ್ಟಿಂಗ್ ಹೊಲ ಎಲ್ಲ ನಾವು ಉಳುಮೆ ಮಾಡಿದ ನಂತರ ಅದಕ್ಕೆ ಏನೇನ್ ಬೇಕು, ಸಾಲು ಗಡ್ಡಿ ಹೊಡ್ಸೋದು, ಆಮೇಲೆ ಬೀಜ ನಾಟಿ ಮಾಡೋದು, ಅವೆಲ್ಲ ಲೇಬರ್ ಪೇಮೆಂಟ್ ಅವೆಲ್ಲ ಸಹಜ ಆಗಿದ್ದೇ ಇರ್ತಾವಲ್ರಿ. ಆಮೇಲೆ ಅದ್ರಲ್ಲಿ ಬೇರೆ ಈಗ ಲೇಬರ್ದೆಲ್ಲ ಕ್ರಿಟಿಕಲ್ ಇದೆ, ಎಲ್ಲ 300 ರೂಪಾಯಿ ಆಗಿದೆ ಕೂಲಿ. ಅದರಲ್ಲೇ ನಾವು ಒಂದ್ ಸ್ವಲ್ಪ ಏನೋ ಪ್ಲಾನ್ ಮಾಡೇ ದುಡಿಬೇಕು ಇವತ್ತಿನ ದಿನದಲ್ಲಿ. ರೈತಕಿ ಒಳಗಡೆ ಎಲ್ಲರೂ ಮಾಡ್ತಾರಂತ ನಾವು ಅದ್ ಮಾಡ್ಕೊಂತ ಹೋದ್ರೆ ಸಿಗಲ್ಲ ಮಾರ್ಕೆಟ್. ಬಟ್ ನಾವೇನ್ ಮಾಡ್ಬೇಕಾಗತ್ತೆ, ಆ ಟೈಮಲ್ಲಿ ಏನ್ ಇಟ್ಕೊಂಡ್ರೆ ಬರುತ್ತೆ ಅನ್ನೋ ಒಂದು ವಿಚಾರ ಇರ್ಬೇಕು. ಇದು ನೋಡ್ರಿ, ಆಕ್ಚುಲಿ ನಮಗೆ ಜನವರಿ ಫೆಬ್ರವರಿಯಲ್ಲಿ
ಸಿಗುತ್ತೆ. ಫೆಬ್ರವರಿಯಲ್ಲಿ ಹಬ್ಬ ಇರುತ್ತೆ ಅನ್ನೋ ಒಂದು ವಿಚಾರಕ್ಕೆ ಥಿಂಕಿಂಗ್ ಇಟ್ಟಿದ್ದೀನಿ ಇದನ್ನ. ಸಮ್ಮರ್ ಅಲ್ಲಿ ಸಮ್ಮರ್ ಅಲ್ಲಿ ಏನಾಗುತ್ತೆ, ಇನ್ನೊಂದು ಥಿಂಕಿಂಗ್ ಏನಂದ್ರೆ ಇದರಲ್ಲಿ ಆ ಟೈಮಲ್ಲಿ ಕಾಯಿ ಬರೋಂತ ಬಳ್ಳಿ ಯಾವಿಲ್ಲ. ಪ್ರೆಸೆಂಟಿಗೆ ನನಗಂತೂ ಬಳ್ಳಿ ಬರೋದು ಆಲ್ರೆಡಿ ಕಾಯಿ ಬರೋದು ಒಂದು 15 ದಿನ 20 ದಿನ ಮುಂಚಿತ ಆಗಿದಾವ ಬೇರೆ ತೋಟಗಳು. ಎಷ್ಟು ತಿಂಗಳಲ್ಲಿ ಬರುತ್ತೆ ಸರ್ ಇದು? ಇದು ಬಂದು 75 ದಿನದಿಂದ ಹಿಡಿದು 80 ದಿನದ ಕಟಾವ್ ಬರುತ್ತೆ. 75 ದಿನಕ್ಕೆ ಕಟಾವ್ ಆಗ್ಬಿಡುತ್ತೆ. 75 ಸ್ಟಾರ್ಟ್ 80ನೇ ದಿನಕ್ಕೆ ಕ್ಲೋಸ್ ಆಗಿಬಿಡುತ್ತೆ ಬಳ್ಳಿ. ಸೆಕೆಂಡ್ನೇ ಬಳ್ಳಿ ಇಡಕ್ಕೆ ಈಗ ಇದರಲ್ಲಿ ಆಲ್ರೆಡಿ ಪ್ಲಾನ್ ಮಾಡಿದೀನಿ. ಬಟ್ ಒಂದ್ ಸ್ವಲ್ಪ ನನಗೆ ಬೇರೆ ಅಡಚಣೆಗಳು ಇದಾವೆ, ಆ ಉದ್ದೇಶಕ್ಕೆ ಇನ್ನ ಸ್ಟಾರ್ಟ್ ಮಾಡಿಲ್ಲ. ಈ ವಾರದಲ್ಲಿ ಸ್ಟಾರ್ಟ್ ಮಾಡಿಸ್ತೀನಿ ಅದು ಕೂಡ. ಇದರಲ್ಲೇ ಸೆಕೆಂಡ್ ಬಳ್ಳಿ ಅಂದ್ರೆ ಈಗ ಒಂದ್ ಸೈಡ್ ಮಾಡಿದೀವಲ್ರಿ, 2 ಸೈಡ್ ಆಗುತ್ತೆ. 2 ಸೈಡ್ ಹಾನ್ರಿ. ಅಂದ್ರೆ ಈಗ ಒಂದ್ ಸೈಡ್, ಈಗ ನಿಮ್ಗೆ ಉದಾಹರಣೆ ತೋರ್ಸ್ಬೇಕಂದ್ರೆ ಈ ಕಡೆ ಬಳ್ಳಿ ಇದೆ, ಒಂದ್ ಸೈಡ್ ಇದು ಗಡ್ಡಿ ಹೊಡಿಸಿದೀವಲ್ಲ, ಇದು ಸಾಲಿದು. ಈ ಸಾಲಲ್ಲಿ ಈ ಕಡೆ ಈ ಬಳ್ಳಿ ಈ ಕಡೆ ಹೋದ್ರೆ ಈ ಕಡೆ ಒಂದು ಈ ಕಡೆ ಒಂದು ಇನ್ನು ಮತ್ತೆ ನೆಕ್ಸ್ಟ್ ಈಗ ಇದು ಈ ಕಾಯಿ ಹೋಗುತ್ತೆ, ನೆಕ್ಸ್ಟ್ ಅದು ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಅದಕ್ಕೆ 30 ದಿನ ಫರ್ಕ್ ಆಗುತ್ತೆ. ಈಗ ನಾವು ಇಡ್ಬೇಕಂದ್ರೆ 30 ದಿನ ಎವರೇಜ್ ಬೇಕು ನಮಗೆ. ಈಗ ಇಳುವರಿ ಜಾಸ್ತಿ ಬರ್ಬೇಕಂದ್ರೆ ನಮ್ ರೈತರಿಗೆ ಏನ್ ಟಿಪ್ಸ್ ಏನ್ ಕೊಡ್ತೀರಿ ನೀವು? ಏನಿಲ್ಲ, ಎಲ್ಲಾ ನೋಡ್ರಿ ಇವತ್ತಿನ ದಿನದಾಗ ನಾವು ಬೆಳೆದೆ ಬಟ್ ಬೆಳಿ ನಾವ್ ಬೆಳೆಸ್ತೀವಿ. ದೇವ್ರ ರೇಟ್ ಕೊಡೋದು ಬಿಡೋದು ಮಾರ್ಕೆಟ್ ಈಗ ಏನಂದ್ರೆ ಎಲ್ಲರೂ ತಿನ್ನರ್ ಆಗ್ಬಿಟ್ಟಿದಾರೆ ದಲಾಲರು. ಹಂಗಾಗಿ ಮಧ್ಯವರ್ತಿಗಳು ಮಧ್ಯವರ್ತಿಗಳಿಂದ ನಮಗೆ ಪ್ರಾಫಿಟ್ ಕಡಿಮೆ. ಬಟ್ ಏನಪ್ಪಾ, ದೇವ್ರ ಆಶೀರ್ವಾದಲಿಂದ ನಮ್ ಕಾಯಿ ಬಂದಾಗ ನಮ್ಗೆ ಏನಾರ ಒಂದ್ ಸ್ವಲ್ಪ ರೇಟ್ ಚೆನ್ನಾಗಿ ಸಿಕ್ತಂದ್ರೆ ನಾವು ಅದರಲ್ಲೇ ಇವತ್ತು 1 ಎಕರೆಗೆ ಮ್ಯಾಕ್ಸಿಮಮ್ ಏನಿಲ್ಲ ಅಂದ್ರೆ ನನ್ನ ಟಾರ್ಗೆಟ್ ಪ್ರಕಾರ ನಮಗೆ 1.5 ಹಿಡಿದು 2 ಲಕ್ಷ ಉಳಿಬೇಕನ್ನ ಪ್ಲಾನ್ ಇಟ್ಟಿದ್ದೀನಿ 1 ಎಕರೆದಲ್ಲಿ. ಅದ್ರಂಗತಿ ಈಗ 2.5 ಎಕರೆ ಇದೆ ಪ್ರೆಸೆಂಟ್ ಅನ್ನೊಂದು. ಆ 2.5 ಎಕರೆದಲ್ಲಿ ಕಲ್ಲಂಗಡಿ ಇವತ್ತು ಉಳ್ಕೋಬೇಕಂದ್ರೆ ರೇಟ್ ಸಿಕ್ಕರೆ ಮ್ಯಾಕ್ಸಿಮಮ್ 2.5 ಎಕರೆಗೆ 5 ಲಕ್ಷ ಆಗ್ಬೇಕಂತ ನಾನು ಥಿಂಕಿಂಗ್ ಮಾಡಿದ್ದೀನಿ. ಒಂದು ಕಾಯಿ ಮ್ಯಾಕ್ಸಿಮಮ್ 6 ಹಿಡಿದು 8 kg ಬಂತಂದ್ರೆ ಅಲ್ಲಿ ನನಗೆ ಪ್ರಾಫಿಟ್ ಬರುತ್ತೆ. ಹೌದು, ಕೆಜಿ ಲೆಕ್ಕಲ್ಲ ಇದು. 10 ರೂಪಾಯಿ ಕೆಜಿ ಸಿಕ್ಕರು ನಮಗೆ ಲಾಸ್ ಇಲ್ಲ ಇವತ್ತಿನ ದಿನದಲ್ಲಿ. 8 kg ಬಂದ್ರೆ 80 ರೂಪಾಯಿನೇ ಒಂದ್ ಕಾಯಿ. ಈಗ ಎಲ್ಲರೂ ಇದಕ್ಕೆ ಮರ್ಚಿಂಗ್ ಪೇಪರ್ ಹಾಕ್ತಾರೆ, ನೀವ್ ಯಾಕೆ ಹಾಕಿಲ್ಲ ಮರ್ಚಿಂಗ್ ಪೇಪರ್? ಎಲ್ಲರೂ ಹಾಕ್ತಾರೆ ಅಂತ ನಾವ್ ಹಾಕ್ತಿದ್ದೆ, ಬಟ್ ಏನಂದ್ರೆ ಅದ್ರದ್ದು ಥಿಂಕ್ ಮಾಡಿ ನೋಡಿದೆ, ಬಳ್ಳಿ ಸುಡುತ್ರಿ ಮರ್ಚಿಂಗ್ ಪೇಪರ್ ಇಂದ. ಮರ್ಚಿಂಗ್ ಪೇಪರ್ ಹಾಕೋದ್ರಿಂದ ಕಸ ಬರಲ್ಲ, ವಿತ್ ಬೇಗ ಕಸ ಬರಲ್ಲ ಬಡ್ಡಿಯಲ್ಲಿ. ಅದರಲ್ಲಿ ಅಂದ್ರೆ ಈ ಗಿಡದ ಕೆಳಗಡೆಗೆ ಸುತ್ತಲೂ ಕಸ ಬರಲ್ಲ. ಕಸ ಬರಲಾರ್ದಾಗ ಆ ಉದ್ದೇಶಕ್ಕೋಸ್ಕರ ಹಾಕ್ತಾರೆ. ಆಮೇಲೆ ಡ್ರಿಪ್ ಹಾಕ್ಬೇಕಾಗತ್ತೆ. ಡ್ರಿಪ್ ಹಾಕೋದ್ರಲ್ಲಿದ್ದ ಏನಾಗುತ್ತೆ, ಕುಗ್ಗುತ್ತೆ ಬಳ್ಳಿ ಕುಗ್ಗುತ್ತೆ. ಆಮೇಲೆ ಬಳ್ಳಿನೂ ಕುಗ್ಗುತ್ತೆ. ಹೀಟ್ ಒಂದ್ ವೇಳೆ ನೀರಿಲ್ಲ ಅಥವಾ ಮೋಟರ್ ಪ್ರಾಬ್ಲಮ್, ಈ ಬೇಸಿಗೆಯಲ್ಲೆಲ್ಲ ಮೋಟರ್ ಪ್ರಾಬ್ಲಮ್, ಈಗ ಮಳೆಗಾಲ ಹೋದ್ವೆಲ್ಲ ನೀರಿನ ಪ್ರಾಬ್ಲಮ್ ಆದಾಗ ಆಟೋಮೆಟಿಕ್ಲಿ ಬಳ್ಳಿ ದಿನದಿಂದ ಬಾಡ್ಕೊಂತ ಹೋಗುತ್ತೆ. ಆ ಉದ್ದೇಶಕ್ಕೋಸ್ಕರ ಮರ್ಚಿಂಗ್ ಪೇಪರ್ ಹಾಕಿಲ್ಲ. ನಾನು ಆಕ್ಚುಲಿ ಒಂದ್ ಸ್ವಲ್ಪ ಬೇರೆ ಕಂಪ್ನಿಯಲ್ಲೆಲ್ಲ ಫೀಲ್ಡ್ ಮಾಡಿದೀನಿ. ನಾನು ಈಗ ನಮ್ಮ ಇದರಲ್ಲಿ ಟ್ಯಾಲೆಂಟ್ ಇರೋದಕ್ಕೋಸ್ಕರ ನಾನು ಇದನ್ನ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಮೊನ್ನೆಲ್ಲ ಲಿಂಗಸೂರು ಅಲ್ಲಿ ಮಠ ನೋಡ್ಕೊಂಡ್ ಬಂದಿದ್ದೀನಿ. ಕನಿಗಿರಿ, ತವರಗಿರಿ, ಆ ಕಡೆ ಎಲ್ಲ ಮುದಗಲ್ ಮಠ. ಮರ್ಚಿಂಗ್ ಹಾಕ್ಲಾರ್ದರೆ ಬಹಳ ಜನ ರೈತರು ಇದಾರೆ. ಈ ತರನೇ ಈಗೇನ್ ನಮ್ದು ಪ್ರೆಸೆಂಟ್ ಇದೆ ಬೆಳೆ, ಅದೇ ತರನ ಬೆಳೆದಿದ್ದಾರೆ. ಅವರೆಲ್ಲ ಗ್ರೋತ್ ಪ್ರಮೌಂಟ್ ಇದಾವೆ. ಮರ್ಚಿಂಗ್ ಹಾಕಿದಾರ್ದು ಏನಿದೆ, ಸ್ವಲ್ಪ ಗ್ರೋತ್ ಪ್ರಮೌಂಟ್ ವಿತ್ ಹೆಲ್ದಿ ಇಲ್ಲ ಬೆಳೆ. ಅದು ಪ್ರಾಬ್ಲಮ್. ಅದಕ್ಕೋಸ್ಕರ ನಾನು ಮರ್ಚಿಂಗ್ ಹಾಕಿಲ್ಲ. ಈಗ ಮರ್ಚಿಂಗ್ ಹಾಕೋ ಖರ್ಚು ಏನ್ ಬರುತ್ತೆ ಅಷ್ಟು ಕಳೆ ಬಂದ್ಬಿಡುತ್ತೆ ನಮಗೆ. ಕಸ ಬರುತ್ತೆ. ಆ ಕಸದ ತೆಗೆದು ಹಾಕ್ಬಿಟ್ರೆ ನಮಗೆ ಅದ್ರದ್ದು ಅದು ಸರಿಸಮ. ಆಮೇಲೆ ಇದಾದ್ರೂ ಅಷ್ಟೇ ಖರ್ಚು ಬರುತ್ತೆ. ಮರ್ಚಿಂಗ್ ಹಾಕ್ಬೇಕಾದ್ರೆ ಅದಕ್ಕೆ 2 ಲೇಬರ್ ಬೇಕು, ಮತ್ತೆ ಮಣ್ಣು ಹಾಕಕ್ ಬೇಕು, ಆಮೇಲೆ ಮರ್ಚಿಂಗ್ ಎಳಕ್ ಬೇಕು, ಮರ್ಚಿಂಗ್ ಪೇಪರ್ ತರಬೇಕು, ಎಲ್ಲ ಪ್ರಾಬ್ಲಮ್ ಇರ್ತಾವೆ. ಅದ್ರದ್ದು ವಿಚಾರ ಮಾಡಿ ನೋಡಿದೆ, ಇದ್ರದ್ದು ವಿಚಾರ ಮಾಡಿ ನೋಡಿದೆ. ಇದು ಹೆಂಗ ಲೇಬರ್ ಕಳೆ ತೆಗೆ ಮುಂದೆ ಕೈ ಆಡ್ತಾರೆ, ಹಂಗ ಬಳ್ಳಿ ದಿನ ಗ್ರೋತ್ ಪ್ರಮೌಂಟ್ ಜಾಸ್ತಿ ಆಗುತ್ತೆ. ಹೌದು. ಈಗ ಗೊಬ್ಬರ ಈಗ ಸರ್ ಹೇಗೆ ಗೊಬ್ಬರ ನಿರ್ವಹಣೆ ಹೇಗೆ ಮಾಡ್ತಾರೆ ಸ್ಟಾರ್ಟಿಂಗ್ ಇಂದ ಅಂದ್ರೆ ಹುಮಿಕ್ ಆಸಿಡ್ ಸ್ಟಾರ್ಟಿಂಗ್ ನೋಡ್ರಿ ನಾನು 15 ದಿನಕ್ಕೆ ನಾನು ಬಳ್ಳಿಗೆ ಮೊನ್ನೆ ಕೊಟ್ಟಿದ್ದೀನಿ. 15 ದಿನಕ್ಕೆ ಇದರಲ್ಲಿ ಒಂದು ಪಟೇರ ಹಾಕಿದೀನಿ. ಒಂದಂದ್ರೆ 2.5 ಎಕರೆಗೆ ಟೋಟಲ್ 2 ಪಟೇರ, 2 ಹುಮಿಕ್ ಆಸಿಡ್. ಆಮೇಲೆ ಇದಕ್ಕೆ ನೀರು ಸರ್ ಎಷ್ಟು ದಿನಕ್ಕೊಮ್ಮೆ ನೀರು ಕೊಡ್ತೀರಿ ಇದಕ್ಕೆ? ಈಗೇನು ನೀರಿಂದು ಅವಶ್ಯಕತೆ ಜಾಸ್ತಿ ಇರಲ್ರಿ. ಅತಿ ಹೆಚ್ಚು ನೀರು ಕೊಟ್ರೆ ಕೊಳೆ ರೋಗ ಬಂದು ಕೊಳತೋಗುತ್ತೆ. ಅದು ಒಂದು ಪ್ರಾಬ್ಲಮ್ ಇದ್ರಲ್ಲಿ. ಹಂಗಾಗಿ ನಾವೇನ್ ಮಾಡ್ತೀವಿ, ಕೊಳೆ ರೋಗ ಬರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಲೈಟ್ ಆಗಿ ನೀರ್ ಕೊಡ್ತಾ ಇದೀವಿ. ಈಗ ಮ್ಯಾಕ್ಸಿಮಮ್ ನೋಡ್ರಿ, ಈಗ ನಾನು ನೀರ್ ಕಟ್ಟಿ 1-2 ದಿನಕ್ಕೆ ಮಳೆ ಆಯ್ತು, ಮತ್ತೆ ಈಗ ಹಸಿ ಇದೆ ಇನ್ನ ಒಂದು 2-3 ದಿನ ಬಿಟ್ಟು ನಂತರ ಇದು ಮಾಡ್ಬೇಕಂತ ಮಾಡಿದೀನಿ, ನೀರ್ ಕೊಡ್ಬೇಕಂತ ಮಾಡಿದೀನಿ. ಕಾಯಿ ಸ್ಟಾರ್ಟ್ ಆಯ್ತಂದ್ರೆ ಅವಾಗ ಕಂಟಿನ್ಯೂ ನೀರ್ ಬೇಕಾಗುತ್ತೆ. ಅವಶ್ಯವಾಗಿ ಅದು, ಯಾಕಂದ್ರೆ ನೀರಿನಿಂದನೇ ಆಗಂತ ಕಾಯಿ ಅದು. ಆ ನೀರು ಅವಶ್ಯವಾಗಿ ಬೇಕೇ ಬೇಕು. ನೀರಿದ್ರೆ ಕಾಯಿ ತುಂಬುತ್ತೆ. ಕಾಯಿ ಚೆನ್ನಾಗಿ ತುಂಬಂದ್ರೆ ವೇಟ್ ಜಾಸ್ತಿ ಬರುತ್ತೆ. ವಜನ್ ಜಾಸ್ತಿ ಬಂತಂದ್ರೆ ನಮಗೆ ರೇಟ್ ಮಾರ್ಕೆಟ್ ಒಳಗೆ 10 ರೂಪಾಯಿ ಸಿಕ್ಕರೆ ಸಾಕು, ದೇವ್ರ ಆಶೀರ್ವಾದ. ಅತಿ ಆಸೆ ಇಲ್ಲ ಸರ್. ಈಗ ಒಂದ್ ಬಳ್ಳಿಗೆ ನೀವು 3 ಕಾಯಿನ ಬಿಡ್ತೀನಿ ಅಂದ್ರೆ ಬಳ್ಳಿನ ಹೇಗ್ ಸರ್ ಮೇಂಟೈನ್ ಮಾಡ್ತೀರಾ? ಮುಂದ್ ಕಾಯಿ ಹೇಗ್ ಮೇಂಟೈನ್ ಮಾಡ್ತೀರಾ?
ನೋಡಿ ಸರ್, ಇದು ಫಿನ್ಸಿಂಗ್ ಅಂತಾರೆ ಆಕ್ಚುಲಿ. ಯಾಕಂದ್ರೆ ಇದನ್ನ ಮಾಡೋದ್ರಲ್ಲಿ ಏನಾಗುತ್ತೆ ಅಂದ್ರೆ 3 ಕಾಯಿ ಬಿಟ್ರೆ ನಮಗೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಕಾಯಿ ಹೆಲ್ದಿಯಾಗಿ ಬರುತ್ತೆ, ಸೈಜ್ ಚೆನ್ನಾಗಿ ಬರುತ್ತೆ, ವೇಟ್ ಜಾಸ್ತಿ ಇರುತ್ತೆ. ಫಿನ್ಸಿಂಗ್ ಅಂದ್ರೆ ಹೆಂಗಂದ್ರೆ ಬಳ್ಳಿ ಪೂರ್ತಿ ಪಂಗ್ಲ ಹೊಡಿತಲ್ಲ, ಅದನ್ನ ನಾನು ಅಷ್ಟು ಬಿಡಲ್ಲ. ಅದರಲ್ಲಿ 2 ಕುಡಿ ಅಷ್ಟೇ ಬಿಡ್ತೀನಿ, ಉಳಿದಿದ್ದೆಲ್ಲ ಕಟಾವ್ ಮಾಡಿ ಹೋಗಿತೀನಿ. ಕಟಾವ್ ಮಾಡಿ ಹೋಗೋದ್ರಲ್ಲಿದೆ 2 ಬಳ್ಳಿಗೆ ಮ್ಯಾಕ್ಸಿಮಮ್ 3 ಅಥವಾ 4 ಕಾಯಿ ಕುಂದಿಸ್ತೀನಿ ಅಷ್ಟೇ. ಎಲ್ಲ ಕಟ್ ಮಾಡಿ ಕಟ್ ಮಾಡಕ್ಕೆ ಅದಕ್ಕೆ ಲೇಬರ್ ಬೇಕು ಎಕ್ಸ್ಟ್ರಾ, ಅದನ್ನು ಮಾಡಿಸ್ತೀನಿ. ಅದನ್ನ ಮಾಡಿಸಿದ್ರೆ ಫಿನ್ಸಿಂಗ್ ಮಾಡಿಸಿದ್ರೆ ಏನಾಗುತ್ತೆ, ಇಳುವರಿ ಅಂದ್ರೆ ಇಳುವರಿ ಅನ್ನೋಕ್ಕಂತೂ ವೇಟ್ ಜಾಸ್ತಿ ಆಗುತ್ತೆ, ಸೈಜ್ ಚೆನ್ನಾಗಿ ಬರುತ್ತೆ, ದಪ್ಪ ಬರುತ್ತೆ, ಉದ್ದ ಬರುತ್ತೆ, ಆತರ ಇರುತ್ತೆ. ಹೊರವಲ್ಲ ಆಮೇಲೆ ನೀರಾವರಿಗೆ ಏನ್ ಸರ್ ವ್ಯತ್ಯಾಸ? ಯಾವ್ದಕ್ಕೆ ಜಾಸ್ತಿ ಇಳುವರಿ ಆಮೇಲೆ ಹೊಂದ್ಕೊಳ್ಳುತ್ತೆ ಇದು? ಸರ್, ಇದು ಆಕ್ಚುಲಿ ಹೊರಭೂಮಿ. ಇದು ಬೇಸಿಗೆಯಲ್ಲಿ ಮೆಕ್ಕೆಜೋಳ ಅಥವಾ ಬೇರೆ ಬೆಳೆಗಳನ್ನ ಮಳೆ ಮೇಲೆ ಬೆಳಿತೀವಿ ಇದ್ರ ಮೇಲೆ. ಆದ್ರೆ ಹೊರವಲ ಇದೆ ಆಕ್ಚುಲಿ. ಈ ಹೊರವಲ ಹೆಂಗಿದೆ ಅಂದ್ರೆ ಬಳ್ಳಿ ಹುಲ್ಸು ಜಾಸ್ತಿ ಇದೆ ಅಂತದ್ದು ನಮ್ಮ ರೈತಕಿ ಭಾಷೆದ ಒಳಗಡೆಗೆ ಹುಲ್ಸು ಜಾಸ್ತಿ ಇದೆ ಅದಕ್ಕೆ. ಆಮೇಲೆ ಗ್ರೋತ್ ಪ್ರಮೋಟ್ ಚೆನ್ನಾಗಿದೆ, ಬಳ್ಳಿಗಳು ಹೆಲ್ದಿ ಆಗಿದೆ. ಬಟ್ ಅದನ್ನೇ ನೀರು ಹಾಸಿದಂತ ಪಂಪ್ಸೆಟ್ ಹೊಲನೇ, ಅದು ಕೂಡ ಹೊರವಲನೆ, ಬಟ್ ಪಂಪ್ಸೆಟ್ ಇದೆ ಅದಕ್ಕೆ. ಅದು ಕಂಟಿನ್ಯೂ ನೀರು ಹಾಸಿದ್ದಾರೆ. ನಾವು ಕೂಡ ಈಗ ಬೆಳೆ ಮಾಡಿದೀವಿ ಅದ್ರ ಮೇಲೆ ಕಲ್ಲಂಗಡಿ. ಬಟ್ ಅದನ್ನೇ ಒಂದ್ ಸ್ವಲ್ಪ ಚೇಂಜ್ ಇದೆ, ಇದನ್ನು ಚೇಂಜ್ ಇದೆ. ಅದಕ್ಕೂ ಬಹಳ ಡಿಫರೆಂಟ್ ಇದೆ. ಅಂದ್ರೆ ಇದು ಹೆಲ್ದಿ, ಫುಲ್ ಗ್ರೋತ್ ಪ್ರಮೋಟ್ ಚೆನ್ನಾಗಿದೆ. ಬಳಿ ದಿನದ ಚೇಂಜ್ ಆಗ್ತಾ ಬರ್ತಾ ಇದೆ. ಬಟ್ ಅದು ಹಂಗೆಲ್ಲ ಸ್ವಲ್ಪ ಹಿಡಿದಾಕಿದೆ ನಮಗೆ ಬಳ್ಳಿನ. ನೀರಾವರಿಗೂ ಹೌದು, ನೀರಾಡಿದಂತ ಭೂಮಿಗೆ ಹೊರವಲಕ್ಕೂ ಬಹಳ ಡಿಫರೆನ್ಸ್. ಅಂದ್ರೆ ಕೆಮಿಕಲ್ ಇರುತ್ತಂದ್ರೆ ಭೂಮಿ ಒಳಗಡೆ? ಇಲ್ಲ, ಅದೇನಂದ್ರೆ ಇದು 6 ತಿಂಗಳ ಮಳಿ ಅಷ್ಟೇ ತಗೊಂತೈತಿ. 6 ತಿಂಗಳ ಆದ ನಂತರ 6-7 ತಿಂಗಳ ಮಳೆ ಆದ ನಂತರ ಇದಕ್ಕೆ ಕಂಟಿನ್ಯೂ ಬಿಸಿಲು, ಗಾಳಿ, ಆಮೇಲೆ ಇದಕ್ಕೆ ಏನೇನ್ ಬೇಕೋ ಲವಣಾಂಶಗಳು ಎಲ್ಲ ಸಿಗ್ತಾ ಇದೆ. ಬಟ್ ಅದ್ರಲ್ಲಿ ಏನು ಸಿಗಲ್ಲ. ಅದೇನಂದ್ರೆ ಈ ಬೆಳೆ ತಕೊಂಡ್ ಕಡೆ ನೆಕ್ಸ್ಟ್ ಬೆಳೆ ಹಾಕ್ತಾರೆ. ಹಂಗೆ ನೀರ್ ಹಾಸಿ ಬರ್ಡ್ ಒಂಥರ ಭೂಮಿ ಗಟ್ಟಿಯಾಗಿದೆ. ಅದು ಅದಕ್ಕೋಸ್ಕರ ಬೇರು ಆಳವಾಗಿ ರೂಟ್ಸ್ ಗಳು ಜಾಸ್ತಿ ಹೋಗ್ತಾ ಇಲ್ಲ ಭೂಮಿಯಲ್ಲಿ. ಹಂಗಾಗಿ ಒಂದ್ ಸ್ವಲ್ಪ ಬಳ್ಳಿ ಡೌನ್ ಇದೆ. ಅದಕ್ಕೂ ಬಹಳ ಡಿಫರೆನ್ಸ್ ಇದೆ. ಆಮೇಲೆ ಸರ್, ಇದು ಗುಡ್ಡದ ಪಕ್ಕದಲ್ಲೇ ಮಾಡಿದ್ರಿ ನೀವು? ಹೌದು, ಗುಡ್ಡ ಇದೆ, ಇದ್ರಲ್ಲಿ ಪಕ್ಕದಲ್ಲೇ ಮಾಡಿದ್ರೆ ಕೋತಿ, ಕರಡಿ, ಆಮೇಲೆ ದನಗಳ ಕಾಟ ಜಾಸ್ತಿ ಅಲ್ಲ. ದನಗಳು ಅವೆಲ್ಲ ಏನು ಮನುಷ್ಯರ್ ಕಾಯ್ಕೊಂತಾರೆ, ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಬಟ್ ನಮ್ ಫ್ರೆಂಡ್ ಸರ್ಕಲ್ ಒಳಗಡೆಗೆ ಆಮೇಲೆ ಇಲ್ಲಿ ನಮಗೆ ಹಂಗೆ ಮಾತಾಡ್ತಾ ಇರ್ತಾರ, ಅಲ್ರಿ ಈ ಗುಡ್ಡದ ಪಕ್ಕದಾಗ ಇದಾಕಿದ್ರೆ ಕಲ್ಲಂಗಡಿ, ಬಟ್ ಇಲ್ಲೇ ಗುಡ್ಡ ಇದೆ, ಅಲ್ಲೇ ಕರಡಿ ಜಾಸ್ತಿ ಬರುತ್ತೆ, ಅಲ್ಲೇ ಜಗದಲ್ಲೇ ಐತಿ, ಹೆಂಗ್ ಇದನ್ ಮಾಡ್ತೀರಿ ನೀವು ಮೇಂಟೈನ್? ನಾಳೆ ಕಾಯಿ ಬಂದ್ಮೇಲೆ ಅದು ಅದ್ರಲ್ಲಿ ಬೇರೆ ಏನಾದ್ರು ನಿಮ್ಗೆ ಎಫೆಕ್ಟ್ ಮಾಡಿದ್ರೆ ಹೆಂಗ ಅಂತಂದು. ಹೌದು, ಅದು ಸಹಜ. ಅದು ನೋಡ್ರಿ, ಈಗ ತಿನ್ನ ಬೆಳೆ ಅದು. ಹೌದು, ಅದ್ರಲ್ಲಿ ಬೇರೆ ಬೇಸಿಗೆ ದಿನದಲ್ಲಿ ಏನು ಇರಲ್ಲ, ಅದಕ್ಕೂ ಕೂಡ ಪ್ರಾಣಿಗೆ ಏನು ಸಿಗಲ್ಲ, ತಿನ್ನಕ್ಕೇನು ಸಿಗಲ್ಲ. ಬಟ್ ಅದು ತಿನ್ಲಿ. ನಾವ್ ನೋಡ್ರಿ ರೈತರ ಅಂದ್ಮೇಲೆ ಎಲ್ಲ ತಿಂದು ಉಳಿದು 3 ಪಾಲು, ಒಂದ್ ದೇವ್ರಿಂದು, ಒಂದು ಮನುಷ್ಯರ್ದು, ಒಂದು ಗುಬ್ಬಿ ಪ್ರಾಣಿಗಳದು ಆದ್ಮೇಲೆ ನಂದು 1 ಪಾಲ್ ಮನುಷ್ಯರದು. 1 ಪಾಲಿಂದ ಅಷ್ಟೇ ಇದ್ರ ಮನುಷ್ಯರ್ದು ಇರೋದು. 1 ಪಾಲು ಆ ದೇವ್ರ ನನಗೆ ಏಟ್ ಕೊಡ್ಬೇಕು ಅಟ್ ಕೊಟ್ಟೆ ಕೊಡ್ತಾನೆ. ಕಾಯ ಪ್ರಯತ್ನ ಮಾಡ್ತೀನಿ. ಹೌದು, ನಾನು ಬಿಡು ಕಾದು ಅದನ್ನ ಎಷ್ಟು ಅದಕ್ಕೆ ನಾವು ದುಡ್ದಂತ ಫಲ ಕೊಟ್ಟೆ ಕೊಡ್ತಾನೆ ದೇವ್ರು, ನಮ್ಮ ಪಾಲಿಗೆ ಇದ್ದೇ ಇರ್ತಾನೆ. ಬಟ್ ಏನ್ರಿ, ಕಾಯ್ಬೇಕಾಗತ್ತೆ. ದೇವ್ರು ಕೊಡ್ತಾನೆ ಅಂತ ನಾನು ಮನೆ ಕುತ್ಕೊಂಡ್ರೆ ಬರಲ್ಲ. ಬಟ್ ಕಾಯ್ತೀನಿ. ಆದಷ್ಟು ಮಟ್ಟಿಗೆ ಹುಷಾರಲ್ಲಿದ್ದ ನಾವು ಇದನ್ನ ಮೇಂಟೈನ್ ಮಾಡ್ಕೊಂಡ್ರೆ ಇವತ್ತು 10 ಕಾಯಿ ಸಿಗೋದು, ಇನ್ನ ಒಂದ್ 5 ಕಾಯಿ ಜಾಸ್ತಿ ಸಿಗ್ಬೋದು ಅಷ್ಟೇ. ಅದೇ ಒಂದು ಆಸೆ, ಕಾಯ್ಕೊಂಡ್ರೆ. ಅಥವಾ ದೇವ್ರ ಮತ್ತೆ ಕರಡಿ ನಾವು ಅಷ್ಟು ಪಾತನ ಪಾಲಿಗೆ ಅಂದ್ರೆ ಅಷ್ಟು ತಿನ್ಲಿ, ನಮ್ಮ ಮನೆಗೆ ನಾವು ಮತ್ತೆ ಹೋಗಿ ಊಟ ಮಾಡಿ ಮುಕ್ಕೊಂತೀವಿ. ರೈತರು ಬಾಳೆವನ ಇಷ್ಟ ಅಲ್ರಿ? ಅವು ಪ್ರಾಣಿ ಗಿಣಿ ಎಲ್ಲ ತಿಂದು ಉಳಿದ್ಮೇಲೆ ನಮ್ದು. ಆತರ ಐತಿ ಜೀವನ, ಏನ್ ಮಾಡಕ್ಕಾಗಲ್ಲ. ಮಾಡ್ತಾ ಇದೀವಿ, ಪ್ರಯತ್ನ ಮಾಡಿದೀನಿ. ಈಗ ಜಸ್ಟ್ ಈಗ 20 ದಿನದಿದೆ ಬಳ್ಳಿ. ನೆಕ್ಸ್ಟ್ ಇನ್ನೂ ಒಂದು 10 ದಿನ ಅಥವಾ 15 ದಿನ ಬಿಟ್ಟು ಬನ್ನಿ, ಇದ್ರ ಬಗ್ಗೆನೇ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಆಮೇಲೆ ಯಾವ ಥರ ಇರುತ್ತೆ ಬಳ್ಳಿ, ಹೆಂಗೆ ಕಟಿಂಗ್ ಮಾಡಿಸ್ತೀನಿ, ಯಾವ ಥರ ಅನ್ನೋದು ನಿಮಗೆ ಪೋಷನ್ ಗೊತ್ತಾಗುತ್ತೆ. ನೀವು ಇನ್ನೂ ಒಂದು 15 ದಿನ ಬಿಟ್ಟು ಬನ್ನಿ, ಅದಕ್ಕೆ ಏನೇನು ಕೊಡ್ತೀವಿ ಮೆಡಿಸಿನ್ನು, ಅದ್ರ ಬಗ್ಗೆನೂ ಮಾಹಿತಿ ಕೊಡ್ತೀನಿ ಸರ್. ಸ್ಟೆಪ್ ಬೈ ಸ್ಟೆಪ್. ಆಮೇಲೆ ಕಾಯಿ ಯಾವ ಥರ ಇರುತ್ತೆ, ಆಮೇಲೆ ಕಾಯಿದು ಆಮೇಲೆ ಹೇಳ್ತೀನಿ. ಈಗ ಇನ್ನೂ 10 ದಿನ ಬಿಟ್ಟು ಬನ್ನಿ, ಬಳ್ಳಿ ಏನು ಮಾಡ್ತೀವಿ, ಯಾವ ಥರ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್ ಇನ್ನು 10 ದಿನ ಬಿಟ್ಟರೆ ಮತ್ತೆ ನಿಮಗೆ ಕಾಯಿ ಹೆಂಗೆ, ಹೂವು ಹೆಂಗಿರುತ್ತೆ, ಏನ್ ಮಾಡ್ಬೇಕು ಎಂತ ಅನ್ನೋದೆಲ್ಲ ಹೇಳ್ಕೊಡ್ತೀನಿ. ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಹಂಗೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಮಾಹಿತಿ ಕೊಟ್ಕೊಂತ ಹೋಗ್ತೀನಿ. ಕಾಯಿ ಕಟಾವಾಗವರೆಗೂ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ಓಕೆ ಬನ್ನಿ, ನೀವು ಪರವಾಗಿಲ್ಲ, ನೀವು ಯಾವಾಗಾರ ಬನ್ನಿ, ಆಲ್ಮೋಸ್ಟ್ ವೆಲ್ಕಮ್. ಅದೇ ಮೆಕ್ಕೆಜೋಳ, ಅದೇ ಸಜ್ಜಿ, ಅದನ್ನೇ ಬೆಳೆದ ಕುಂತು ಎಲ್ಲರೂ ಅದನ್ನ ಮಾಡ್ಕೊಂತ ಹೋದಿವಿ ಅಂದ್ರೆ ಮಾರ್ಕೆಟ್ ಅಲ್ಲಿ ಇವತ್ತು ಬೆಲೆ ಸಿಗ್ತಾ ಇಲ್ಲ ನಮಗೆ. ಹೌದು, ಇವತ್ತು 2200, 100 ನಾವು ಮೆಕ್ಕೆಜೋಳ ಕೊಟ್ಟಂತ ಪರಿಸ್ಥಿತಿಯಲ್ಲಿ ಇವತ್ತು 1700, 1600 ಬಂದಿದೆ. ಹೌದು, ಎದಕ್ಕ? ಅವರು ಮೆಕ್ಕೆಜೋಳ ಮಾಡಿದಾರ ತಡಿ ಅಂತ ನಾವು ಮೆಕ್ಕೆಜೋಳ ಮಾಡ್ತೀವಿ. ಆ ಉದ್ದೇಶಕ್ಕೋಸ್ಕರ ಇವತ್ತು ಅವ್ರು ಮೆಕ್ಕೆಜೋಳ ಮಾಡಿದಾರೆ,
ಹಂಗೆ ವೆರೈಟಿಗಳು ಚೇಂಜ್ ಮಾಡ್ಕೊಂತ ಹೋಗ್ಬೇಕು. ಅದು ಮಾರ್ಕೆಟಲ್ಲಿ ಮಾಲ್ ಇರಲಾರ್ದಂಥದ್ದನ್ನ ಏನು ಮಾರ್ಕೆಟಲ್ಲಿ ಮಾಲ್ ಬರ್ತಾ ಇಲ್ಲ ಅದನ್ನ ಪೊಸಿಷನ್ ನೋಡ್ಕೊಂಡು ನಾವು ಬೆಳೆಗಳನ್ನು ಚೇಂಜ್ ಮಾಡ್ಕೊಂತ ಹೋದ್ರೆ ರೈತರು ಎಲ್ಲರೂ ಸಕ್ಸಸ್ ಆಗ್ತಾರೆ. ಹೌದು. ಅವರು ಅದನ್ನ ಮಾಡಿರ್ತಾರೆ, ನಾವು ಇದನ್ನ ಮಾಡೋಣ ಅಂತ ಮಾಡಿದ್ರೆ ಹಿಂಗಾಗಿ ಫೇಲ್ ಆಗ್ತಾ ಇರೋದು ನಾವು ರೈತರು. ಹೌದು. ಇಷ್ಟೇ ಇಷ್ಟಪಡೋದು, ಮತ್ತೆ ಇನ್ನೇನಿಲ್ಲ ರೈತರಿಗೆ ಹೇಳೋದು. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ.